ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಯಾವಾಗಲೂ ಒಂದೇ ರೀತಿ ಎಗ್ ರೈಸ್ನ ತಿಂತಿರ್ತೀರಾ, ಒಮ್ಮೆ ಈ ತರ ಡಿಫ್ರೆಂಟ್ ಆಗಿರುವಂತ ಎಗ್ ಫ್ರೈಡ್ ರೈಸ್ ನ ಟ್ರೈ ಮಾಡಿ. ಸಖತ್ ರುಚಿಯಾಗಿರುತ್ತೆ. ಯಾವಾಗ್ಲೂ ಒಂದೇ ರೀತಿ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ, ಒಮ್ಮೆ ಈ ತರದ್ದು 5 ನಿಮಿಷದಲ್ಲೇ ಮಾಡ್ಕೋಬಹುದು ಈ ರೆಸಿಪಿನ. ಅಷ್ಟು ರುಚಿಯಾಗಿರುತ್ತೆ. ಬಾಯಿಗೆ ಏನಾದ್ರೂ ಹೊಸದಾಗಿ ತಿನ್ಬೇಕಪ್ಪ ಎಗ್ ಐಟಮ್ಸ್ ಇಂದ ಅಂತಂದ್ರೆ ಈ ರೆಸಿಪಿ ಬೆಸ್ಟ್ ಅಂತ ಹೇಳ್ಬೋದು. ಖಂಡಿತ ನಿಮ್ಮ ಫೇವರೇಟ್ ರೆಸಿಪಿ ಆಗುತ್ತೆ, ನಾನ್ ಗ್ಯಾರಂಟಿ ಕೊಡ್ತೀನಿ. ಮಾಡೋದು ಕೂಡ ಜಸ್ಟ್ 5 ನಿಮಿಷ ಸಾಕು. ಮೊದಲನೇದಾಗಿ ಈ ತರ ಒಳ್ಳೆ ಕಲ್ಲಿಗೆ ನಾನು 15-20 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ನೆಕ್ಸ್ಟ್ 1.5 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕ್ತೀನಿ. ಇದಕ್ಕೆ ಮಾತ್ರ ಹಾಕೊಳ್ಳಿ. ನೆಕ್ಸ್ಟ್ ಇದನ್ನ ಕೈಯಿಂದನೇ ಈ ತರ ಜಜ್ಬಿಟ್ಟು ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಇದಕ್ಕೆ ನೀರು ಎಣ್ಣೆ ಏನು ಮಿಕ್ಸ್ ಮಾಡಬಾರ್ದು, ಇಷ್ಟೇ ಸಾಕು. ಮಿಕ್ಸಿ ಮಾಡ್ಕೊಳಕ್ಕಿನ್ನ ಈ ತರ ಒಳ್ಕಲ್ಲಲ್ಲಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರ ಇಷ್ಟಾದ್ರೆ ಸಾಕು. ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಫಿದಾಗಿ ಹೋಗ್ತೀರಾ ನೀವು. ನೆಕ್ಸ್ಟ್ ಈ ಕಡೆ ನಾನು ಕೊತ್ತಂಬರಿ ಮತ್ತೆ ನಿಂಬೆ ಹಣ್ಣಿನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂತೀನಿ. ಇಷ್ಟೇ ನೋಡಿ, ಇದಕ್ಕಿಂತ ಜಾಸ್ತಿ ಬೇಕೇ ಇಲ್ಲ ನಿಮಗೆ. ನೆಕ್ಸ್ಟ್ ಗ್ಯಾಸ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆ ಏನು ಬೇಡ, ಕುಟ್ಟಿರುವಂತ ಖಾರದ ಪೇಸ್ಟ್ ನ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಹಸಿ ವಾಸನೆ ಸ್ವಲ್ಪ ಕೂಡ ಇರಬಾರ್ದು. ಹಸಿ ವಾಸನೆ ಎಲ್ಲ ಹೋಗಿದೆಯಪ್ಪ ಅನ್ನೋ ಟೈಮ್ ಅಲ್ಲಿ ಒಂದು 4 ಎಗ್ ನಾನು ಒಡೆದು ಹಾಕೊಂತಾ ಇದ್ದೀನಿ. ಎಗ್ ನ ಇಷ್ಟೇ ಹಾಕೋಬೇಕು ಅಂತೇನಿಲ್ಲ, ನಾನೊಂದು ಇಬ್ರಿಗೆ ಮಾಡ್ತಿದ್ದೀನಿ, ಅದಕ್ಕೋಸ್ಕರ 4 ಎಗ್ ನ ಹಾಕಿದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರಿ ಅಂದ್ರೆ ಜಾಸ್ತಿ ಕೂಡ ಹಾಕೋಬಹುದು. ನೆನ್ಪಿರ್ಲಿ, ನಾವು ಖಾರದ ಪುಡಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿರ್ತೀವಲ್ಲ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಒತ್ತೋಗ್ಬಿಡುತ್ತೆ. ಎಗ್ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಉದುರಾಗೋವರೆಗೂ ಇದನ್ನ ನಾವು ತಿರುಗಿಸ್ಕೋಬೇಕಾಗುತ್ತೆ. ಇನ್ನೊಂದ್ ಸೈಡ್ ಅನ್ನ ಕೂಡ ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಚಿಕ್ಕ ಮಕ್ಕಳು ಬ್ಯಾಚುಲರ್ಸ್ ಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಅನ್ನ ಹಾಕಿದ್ಮೇಲೆ ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಂತೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅಥವಾ ಸಿಮ್ ಅಲ್ಲಿ ಇಟ್ಕೊಂಡೆ ಕಲ್ಸ್ಕೊಳ್ಳಿ. ಬಿಸಿ ಬಿಸಿ ಆಗಿರೋ ಅನ್ನ ಹಾಕಿರೋದ್ರಿಂದ ತುಂಬಾ ಉದುರಾಗಿ ಬರುತ್ತೆ. ನೀವು ರಾತ್ರಿ ಅನ್ನ ಕೂಡ ಯೂಸ್ ಮಾಡಬಹುದು. ಬಟ್ ಅನ್ನ ಯಾವ್ದು ಯೂಸ್ ಮಾಡಿದ್ರು ಕೂಡ ಉದುರಾಗಿರೋಕೆ ಟ್ರೈ ಮಾಡಿ. ಅನ್ನ ಹಾಕಿದ್ಮೇಲೆ ಈ ರೀತಿ 2-3 ನಿಮಿಷ ಕಲ್ಸಿದ್ಮೇಲೆ ಒಂದು ಸರ್ವಿಂಗ್ ಪ್ಲೇಟ್ ಗೆ ಹಾಕೊಂಡು ನಿಂಬೆಹಣ್ಣು ಈರುಳ್ಳಿ ಜೊತೆ ತಿಂದ್ರೆ ಅಂತೂ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.